ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿವಾಬರ್ ನೆನಪಿದೆಯಾ? 12/3/2025 महावाक्य। मीठे बच्चे, बाप अभी तुम्हारी पालना कर रहे हैं, पढ़ा रहे हैं, घर बैठे राय दे रहे हैं, तो कदम कदम पर राय लेते रहो, तब ऊंच पद मिलेगा. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ಈಗ ನಿಮ್ಮ ಪಾಲನೆ ಮಾಡ್ತಾ ಇದ್ದಾರೆ, ಓದಿಸ್ತಿದ್ದಾರೆ, ಮನೇಲಿ ಕುತ್ಕೊಂಡಿದ್ದಾಗಲೇ ಸಲಹೆ ಕೊಡ್ತಿದ್ದಾರೆ ಅಂದಾಗ ಹೆಜ್ಜೆ ಹೆಜ್ಜೆಗೂ ತಂದೆಯ ಸಲಹೆಯನ್ನು ಪಡಿತಾ ಹೋಗಿ ಆಗ ಶ್ರೇಷ್ಠ ಪದವಿ ಸಿಗುವುದು. ಪ್ರಶ್ನೆ, सजाओं से छूटने के लिए कौन सा पुरुषार्थ बहुत समय का चाहिए? ಬಾಬಾ ಪ್ರಶ್ನೆ ಕೇಳ್ತಾರೆ, ಶಿಕ್ಷೆಯಿಂದ ಬಿಡಿಸಿಕೊಳ್ಳೋದಕ್ಕೋಸ್ಕರ ಯಾವ ಪುರುಷಾರ್ಥ ಬಹಳ ಸಮಯದ್ದು ಬೇಕು? ಉತ್ತರ, ನಷ್ಟ ಮೋಹ ಬನ್ನೇಕ ಕಿಸಿ ಮೇ ಬಿ ಮಮತ್ವ ನ ಹೋ. ಬಾಬಾ ಹೇಳ್ತಾರೆ, ನಷ್ಟ ಮೋಹ ಆಗುವ ಪುರುಷಾರ್ಥ, ಯಾರಲ್ಲಿಯೂ ಮೋಹ ಇರಕೂಡದು. अपने दिल से पूछना है, हमारा किसी में मोह तो नहीं है. ಬಾಬಾ ಹೇಳ್ತಾರೆ, ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕು, ನನಗೆ ಯಾರ ಜೊತೆಗೂ ಮೋಹ ಇಲ್ಲ ತಾನೆ. कोई भी पुराना संबंध अंत में याद न आए. ಯಾವುದೇ ಹಳೆಯ ಸಂಬಂಧ ಅಂತ್ಯ ಸಮಯದಲ್ಲಿ ನೆನಪು ಬರಕೂಡ್ದು. योग बल से सब हिसाब किताब चुक्त करने हैं, तब ही बिगर सजा ऊंच पद मिलेगा. ಬಾಬಾ ಹೇಳ್ತಾರೆ, ಯೋಗ ಬಲದಿಂದ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ಬೇಕಾಗಿದೆ, ಆವಾಗಲೇ ಶಿಕ್ಷೆ ಇಲ್ಲದೆ ಶ್ರೇಷ್ಠ ಪದವಿ ಸಿಗುವುದು. ಓಂ ಶಾಂತಿ. ಅಭಿ ತುಮ್ ಕಿಸ್ಕೆ ಸಮ್ಮುಖ ಬೈಟೆ ಹೋ. ಬಾಬಾ ಕೇಳ್ತಾರೆ, ಈಗ ನೀವು ಯಾರ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಾ? ಬಾಪ್ ದಾದಾಕ್ಕೆ ಬಾಪ್ ಬಿ ಕಹನಾ ಪಡೆ ತೋ ದಾದಾ ಬಿ ಕಹನಾ ಪಡೆ. ಇಲ್ಲಿ ನಾವು ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೇವೆ, ತಂದೆ ಅಂತಲೂ ಕೂಡ ಹೇಳಬೇಕಾಗ್ತದೆ, ದಾದಾ ಅಂತಲೂ ಕೂಡ ಹೇಳಬೇಕಾಗ್ತದೆ. ಬಾಪ್ ಬಿ ದಾದಾಕ್ಕೆ ದ್ವಾರ ತುಮಾರೆ ಸಮ್ಮುಖ ಬೈಟೆ ಹೇ. ತಂದೆಯೂ ಕೂಡ ಈ ದಾದನ ಮೂಲಕ ನಮ್ಮ ಸಮ್ಮುಖದಲ್ಲಿ ಕುತ್ಕೊಂಡಿದ್ದಾರೆ. बाहर में तुम रहते हो तो ಆ बाप को याद करना पड़ता है, चिट्ठी लिखनी पड़ती है. ಬಾಬಾ ಹೇಳ್ತಾರೆ, ಮಧುಬನ ಅಂದಾಗ ನಾವು ಬಾಪ್ ದಾದಾರವರ ಸಮ್ಮುಖದಲ್ಲಿ ಇದ್ದೀವಿ ಅಂತ ಅನುಭವ ಮಾಡ್ತೇವೆ. ಆದರೆ ನಾವು ಮಧುಬನದಿಂದ ಹೊರಗಡೆ ಇದ್ದಾಗ ನಾವೆಲ್ಲರೂ ತಂದೆಯನ್ನು ನೆನಪು ಮಾಡಬೇಕಾಗ್ತದೆ, ಬಾಬಾ ನಮಗೆ ಲೆಟ್ರ್ ಬರಿಬೇಕಾಗ್ತದೆ, ಅಥವಾ ನಾವು ಬಾಬನಿಗೆ ಲೆಟ್ರ್ ಬರಿಬೇಕಾಗ್ತದೆ. ಯಾ ತುಮ್ ಸಮ್ಮುಖ ಹೋ, ಬಾತ್ಚೀತ್ ಕರ್ತೆ ಹೋ, ಕಿಸ್ಕೆ ಸಾಥ್. ಮಧುಬನ ಅಂದಾಗ ಅಲ್ಲಿ ನಾವು ತಂದೆಯ ಸಮ್ಮುಖದಲ್ಲಿರ್ತೇವೆ, ಮಾತಾಡ್ತೇವೆ. ಯಾರ ಜೊತೆಗೆ? ಬಾಪ್ ದಾದಾಕ್ಕೆ ಸಾಥ್. ಯಹೇ ಊಂಚತೆ ಊಂಚ್ ದೋ ಅಥಾರಿಟಿ. ಬಾಪ್ ದಾದಾರವ್ರ ಜೊತೆಗೆ ಮಾತಾಡ್ತೇವೆ ನಾವು. ಇದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಎರಡು ಶಕ್ತಿ. ಬ್ರಹ್ಮ ಹೇ ಸಾಕಾರ್ और शिव है निराकार. अभी तुम जानते हो ऊंचते ऊंच ಅಥಾರಿಟಿ बाप से कैसे मिलना होता है. ಇಲ್ಲಿ ಬ್ರಹ್ಮ ಸಾಕಾರ ಆದರೆ ಶಿವ ನಿರಾಕಾರ. ಈಗ ನೀವು ತಿಳ್ಕೊಂಡಿದ್ದೀರಾ, ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿ ತಂದೆಯಿಂದ ಹೇಗೆ ಮಿಲನ ಆಗ್ತದೆ ಅಂತ. बेहद का बाप जिसको पतित पावन का बुलाते हैं, अभी प्रैक्टिकल में तुम उनके सम्मुख बैठे हो. ಬೇಹದ್ದಿನ ತಂದೆ ಯಾರನ್ನು ನಾವು ಪತಿತ ಪಾವನ ಅಂಥೇಳಿ ಕರಿತೀವೋ, ಈಗ ಪ್ರ್ಯಾಕ್ಟಿಕಲ್ದಲ್ಲಿ ನೀವು ಅವರ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರ. ಬಾಪ್ ಬಚ್ಚೋं की पालना कर रहे हैं, पढ़ा रहे हैं. ತಂದೆ ಮಕ್ಕಳ ಪಾಲನೆ ಮಾಡ್ತಿದ್ದಾರೆ, ಓದಿಸ್ತಿದ್ದಾರೆ. घर बैठे भी बच्चों को राय मिलती है कि घर में ऐसे ऐसे चलो. ಮನೆಯಲ್ಲಿದ್ರೂ ಕೂಡ ನಾವು ಮಕ್ಕಳಿಗೆ ಬಾಬಾ ಸಲಹೆ ಕೊಡ್ತಾರೆ, ಮಕ್ಕಳೇ ಮನೆಯಲ್ಲಿದ್ದು ಹೀಗೀಗೆ ನಡೀರಿ ಅಂತ. ಬಾಪ್ ಕಿ ಶ್ರೀಮತ್ ಪರ್ ಚಲೆಂಗೆ ತೋ ಶ್ರೇಷ್ಠತೆ ಶ್ರೇಷ್ಠ ಬನೆಂಗೆ. ಬಾಬಾ ಏನು ಸಲಹೆ ಕೊಡ್ತಾರೋ ಆ ರೂಪದಲ್ಲಿ ನಡೆದಾಗ ಬಾಬನೂ ಕೂಡ ಹೇಳ್ತಾರೆ, ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗ್ತೀರಾ. ಬಚ್ಚಿ ಜಾನ್ತೆ ಹಮ್ ಊಂಚತೆ ಊಂಚ್ ಬಾಪ್ ಕಿ ಮತ್ ಸೆ ಊಂಚತೆ ಊಂಚ್ ಮರ್ತಬಾ ಪಾತೆ ಹೇ. ಹಾಗೆ ನಾವು ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ, ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ನಡೆದಾಗ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡ್ಕೊಳ್ತೇವೆ. ಮನುಷ್ಯ ಸೃಷ್ಟಿ ಮೇ ಊಂಚತೆ ಊಂಚ್ ಯ ಲಕ್ಷ್ಮೀನಾರಾಯಣ ಕಾ ಮರ್ತಬಾ ಹೇ. ಈ ಮನುಷ್ಯ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಅಂತಂದರೆ ಲಕ್ಷ್ಮೀನಾರಾಯಣರ ಪದವಿ. ಯ ಫಾಸ್ಟ್ ಮೇ ಹೋಕರ್ ಗಯೇ ಹೇ, ಮನುಷ್ಯ ಜಾಕರ್ ಇನ್ನು ಊಂಚ್ ಕೋ ನಮಸ್ತೆ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಇವರು ಇದ್ದು ಹೋದರು, ಈ ಮನುಷ್ಯರು ಹೋಗಿ ಈ ಶ್ರೇಷ್ಠ ಇರುವಂಥವರಿಗೆ ನಮಸ್ಕಾರ ಮಾಡ್ತಾರೆ. ಮುಖ್ಯ ಬಾತ್ ಹೈ ಹಿ ಪವಿತ್ರತಾಕಿ, ಮನುಷ್ಯ ತೋ ಮನುಷ್ಯ ಹಿ ಹೈ. ಬಾಬಾ ಹೇಳ್ತಿರಲಿ, ಮುಖ್ಯ ಮಾತು ಅಂದರೆ ಪವಿತ್ರತೆಯಾಗಿದೆ. ಮನುಷ್ಯರು ಮನುಷ್ಯರೇ, ಪರಂತು ಕಹಾವ ವಿಶ್ವಕ ಮಾಲೀಕ್ ಕಹಾ ಅಭಿಕೆ ಮನುಷ್ಯ. ಬಾಬಾ ಕೇಳ್ತಾರೆ, ಎಲ್ಲಿಯ ವಿಶ್ವದ ಮಾಲೀಕರು, ಎಲ್ಲಿಯ ಈ ಮನುಷ್ಯರು? ಯ ತುಮಾರಿ ಬುದ್ಧಿ ಮೇ ಹಿ ಹೈ. ಭಾರತ್ ಬರೋಬ್ಬರ್ 5000 वर्ष पहले ऐसा था, हम ही विश्व के मालिक थे.
ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ಅವಶ್ಯವಾಗಿ ಭಾರತ 5000 ವರ್ಷದ ಮೊದಲು ಹೀಗಿತ್ತು, ನಾವೇ ವಿಶ್ವದ ಮಾಲೀಕರಿದ್ದೆವು, ಅವ್ರ ಕಿಸ್ಕಿ ಬುದ್ಧಿ ಮೇ ಯ ನೈ ಹೇ, ಇನ್ಯಾರ ಬುದ್ಧಿಯಲ್ಲೂ ಈ ರೀತಿ ಇಲ್ಲ ಅಂತಾರೆ ಬಾಬಾ. ಇನ್ಕೋ ಬಿ ಪತಾ ತೋಡಿ ಥಾ, ಬಿಲ್ಕುಲ್ ಘೋರ ಅಂದಿಯಾರೆ ಮೇತೆ. ಈ ಬ್ರಹ್ಮನಿಗಾದರೂ ಏನಾದರೂ ಗೊತ್ತಿತ್ತ? ಇವರು ಕೂಡ ಘೋರವಾದ ಅಂಧಕಾರದಲ್ಲಿದ್ದರು. ಅಭಿ ಬಾಪ್ನೇ ಆಕರ್ ಬತಾಯ ಹೇ, ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಕೈಸೆ ಹೋತೆ ಹೇ. ಈಗ ತಂದೆನೇ ಬಂದು ತಿಳಿಸ್ಕೊಡ್ತಾರೆ, ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೇಗಾಗ್ತಾರೆ ಅಂತ. ಯಾ ಬಡಿ ಗುಯ್ಯ ರಮಣೀಕ ಬಾತೆ ಹೇ ಜೋ ಅವ್ರ ಕೊಯ್ ಸಮಜ್ ನ ಸಕೆ. ಇದು ಬಹಳ ಗುಪ್ತವಾದ ರಮಣೀಕ ಮಾತು, ಇದು ಬೇರೆ ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಿವಾಯ್ ಬಾಪ್ಗೆ ಯ ನಾಲೆಜ್ ಕೊಯ್ ಪಡಾ ನ ಸಕೆ. ನಿರಾಕಾರ ಬಾಪ್ ಆಕಾರ ಪಡಾತೆ ಹೇ. ಬಾಬಾ ಹೇಳ್ತಾರೆ, ತಂದೆ ಹೊರತು ಈ ಜ್ಞಾನವನ್ನು ಇನ್ಯಾರೂ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿರಾಕಾರ ತಂದೆನೇ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ. ಶ್ರೀಕೃಷ್ಣ ಭಗವಾನ್ ವಾಚ ನೈ ಹೇ, ಬಾಪ್ ಕತೆ ಹೇ ಮೈ ತುಮಕೋ ಪಡಾಕರ್ ಸುಖಿ ಬನಾತ ಹೂँ. ಇಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ ಅಲ್ಲ, ಬಾಬಾ ಹೇಳ್ತಾರೆ ನಾನು ನಿಮಗೆ ಓದಿಸಿ ಸುಖಿಗಳನ್ನಾಗಿ ಮಾಡ್ತೇನೆ. ಫಿರ್ ಮೈ ಅಪ್ಪನೇ ನಿರ್ವಾಣ ಧಾಮೆ ಚಲಾ ಜಾತವು. ನಾವು ಮಕ್ಕಳಿಗೆ ಬಾಬಾ ಇಲ್ಲಿ ಓದಿಸಿ ತಾವು ನಿರ್ವಾಣ ಧಾಮಕ್ಕೆ ಹೋಗಿಬಿಡ್ತಾರೆ. ಅಭಿ ತುಮ್ ಬಚ್ಚೆ ಸತೋ ಪ್ರಧಾನ್ ಬನ್ ರಹೆ ಹೋ, ಇಸ್ಮೇ ಖರ್ಚಾ ಕುಚ್ ಭಿ ನೈ ಹೇ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ಸತೋಪ್ರಧಾನ ಆಗ್ತಿದ್ದೀರ, ಇದರಲ್ಲಿ ಯಾವುದೇ ಖರ್ಚಿಲ್ಲ. ಸಿರ್ಫ್ ಅಪ್ನೇಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರ್ನ. ಇಲ್ಲೇನು ಹೇಳ್ತಾರೆ ಬಾಬಾ, ಕೇವಲ ನಾವು ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನ್ಪು ಮಾಡೋದಾಗಿದೆ. ಬಿಗರ್ ಕೌಡಿ ಖರ್ಚ 21 ಜನ್ಮೋಕ್ಕೆ ಲಿಯೆ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ. ಬಾಬಾ ಹೇಳ್ತಾರೆ ಕೌಡಿ ಖರ್ಚಿಲ್ಲದೆ 21 ಜನ್ಮಗಳಿಗೋಸ್ಕರ ನೀವು ವಿಶ್ವಕ್ಕೇ ಮಾಲೀಕರಾಗ್ತೀರ. पाई पैसा बेच देते हैं, वह भी अपना भविष्य बनाने. कल्प पहले जिसने जितना खजाने में डाला है उतना ही अब डालेंगे. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಒಂದು ಪೈಸೆ ಅಷ್ಟು ಪರಮಾತ್ಮನಿಗೆ ಕಳಿಸ್ತಾರೆ, ಅದು ಕೂಡ ತಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ. ಕಲ್ಪದ ಮೊದಲು ಯಾರು ಈ ಭಂಡಾರದಲ್ಲಿ ಹಾಕಿದ್ರೋ ಈಗಲೂ ಅವ್ರು ಅಷ್ಟೇ ಹಾಕ್ತಾರೆ, ಯಾರೆಷ್ಟು ಹಾಕಿದ್ರು ಕಲ್ಪದ ಹಿಂದೆ ಈಗಲೂ ಕೂಡ ಅಷ್ಟೇ ಹಾಕ್ತಾರೆ ಅಂತಾರೆ ಬಾಬಾ. ನ ಜಾಸ್ತಿ ನ ಕಮ್ ಡಾಲ್ ಸಕ್ತೆ, ಜಾಸ್ತಿನೂ ಹಾಕೋದಿಲ್ಲ ಕಡಿಮೆನೂ ಹಾಕೋದಿಲ್ಲ. ಯಾ ಬುದ್ಧಿ ಮೇ ಜ್ಞಾನ ಹೇ, ಇಸ್ಲಿಯೇ ಫಿಕ್ರ್ ಕಿ ಕೊಯ್ ಬಾತ್ ನಹಿ ರಹತಿ. ಬಾಬಾ ಹೇಳ್ತಾರೆ ಈಗ ಬುದ್ಧಿಯಲ್ಲಿ ಜ್ಞಾನ ಇದೆ, ಅದಕ್ಕೋಸ್ಕರ ಇಲ್ಲಿ ಚಿಂತೆ ಯಾವುದೇ ಮಾತಿಲ್ಲ. ಬಿಗರ್ ಕೊಯ್ ಫಿಕ್ರ್ ಕೆ ಹಮ್ ಅಪ್ನಿ ಗುಪ್ತ ರಾಜಧಾನಿ ಸ್ಥಾಪನೆ ಕರ್ ರಹೆ ಹೇ. ಬಾಬಾ ಹೇಳ್ತಾರೆ ಯಾವುದೇ ಚಿಂತೆ ಇಲ್ಲದೆ ನಾವು ನಮ್ಮ ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ. ಯಾ ಬುದ್ಧಿ ಮೇ ಸಿಮ್ರನ್ ಕರ್ನಾ ಹೇ, तो बच्चों को बहुत ಖುಷಿ ಮೇ रहना चाहिए. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ಬೇಕು, ನೀವು ಮಕ್ಕಳು ಭಾಳ ಖುಷಿಯಲ್ಲಿರಬೇಕು. ಅವ್ರ ಫಿರ್ ನಷ್ಟ ಮೋಹ ಬಿ ಬನ್ನ ಹೇ. ಬಾಬಾ ಹೇಳ್ತಾರೆ ನಂತರ ನಷ್ಟ ಮೋಹನೂ ಆಗಬೇಕು. ಯಹ ನಷ್ಟ ಮೋಹ ಹೋನೆ ಸೆ ಫಿರ್ ತುಮ್ ವಹ ಮೋಹಜಿತ್ ರಾಜಾರಾಣಿ ಬನೆಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ನಷ್ಟ ಮೋಹ ಆಗೋದ್ರಿಂದ ನಂತರ ನೀವಲ್ಲಿ ಮೋಹಜಿತ ರಾಜಾರಾಣಿ ಆಗ್ತೀರ. ತುಮ್ ಜಾನ್ತಿ ಹೋ ಯ ಪುರಾನಿ ದುನಿಯಾ ತೋ ಅಬ್ ಖತಮ್ ಹೋನಿ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆಯಲ್ವ ಈ ಹಳೆ ಜಗತ್ತು ಇನ್ನೇನು ಸಮಾಪ್ತಿಯಾಗಿ ಬಿಡ್ತದೆ. ಅಬ್ ವಾಪಸ್ ಜಾನಾ ಹೇ ಫಿರ್ ಇಸ್ಮೇ ಮಮತ್ವ ಕ್ಯೂ ರಖೆ. ಇನ್ನೇನು ವಾಪಸ್ ಹೋಗಬೇಕು ಅಂದಮೇಲೆ ಇದ್ರ ಮೇಲೆ ಏನು ಮಮತ್ವ ಇಟ್ಕೊಳ್ಳೋದು. कोई बीमार होता है डॉक्टर कह देते हैं केस होपलेस हैं तो फिर उनसे ममत्व निकल जाता है. ಬಾಬಾ ಹೇಳ್ತಾರೆ ಯಾರಿಗೋ ಏನೋ ರೋಗ ಬಂದುಬಿಡ್ತದೆ, ಡಾಕ್ಟ್ರ್ ಹೇಳ್ತಾರೆ ಕೇಸ್ ಹೋಪ್ಲೆಸ್ಸು ಅಂತ, ಅವ್ರ ಜೊತೆಗೆ ಬಾಬಾ ಹೇಳ್ತಾರೆ ಮಮತ್ವ ಹೊರಟೋಗಿಬಿಡ್ತದೆ. ಸಮಸ್ತೆ ಆತ್ಮ ಏಕ್ ಶರೀರ ಚೋಡ್ ಜಾಯ್ ದೂಸರಾ ಲೇತಿ ಹೇ. ಅವಾಗ ಅಂದ್ಕೊಳ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ತಗೊಳ್ತದೆ ಅಂತ. ಆತ್ಮ ತೋ ಅವಿನಾಶಿ ಹೇನ, ಆತ್ಮ ಚಲಿ ಗೈ ಶರೀರ ಖತಮ್ ಹೋ ಗಯಾ ಫಿರ್ ಉನ್ಕೋ ಯಾದ್ ಕರ್ನೆ ಸೆ ಫಾಯ್ದಾ ಕ್ಯಾ. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮ ಅವಿನಾಶಿಯಾಗಿದೆ, ಆತ್ಮ ಹೊರಟೋಗ್ಬಿಡ್ತು, ಶರೀರ ಸಮಾಪ್ತಿ ಆಯಿತು, ಅದನ್ನು ನೆನ್ಪು ಮಾಡೋದ್ರಿಂದ ಏನು ಲಾಭ ಅಂತಾರೆ ಬಾಬಾ. ಅಭಿ ಬಾಪ್ ಕತೆ ಹೇ ತುಮ್ ನಷ್ಟಮೋಹ ಬನು. ಈಗ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಈಗ ನೀವು ನಷ್ಟಮೋಹ ಆಗ್ರಿ. ಅಪ್ನಿ ದಿಲ್ ಸೆ ಪೂಛನಾ ಹೇ ಹಮಾರ ಕಿಸಿ ಮೇ ಮೋಹ ತೋ ನೈ ಹೇ. ಬಾಬಾ ಹೇಳ್ತಾರೆ ಒಂದು ಸಲ ನಿಮಗೆ ನೀವೇ ಕೇಳ್ಕೊಳ್ಳಿ, ಯಾರ ಜೊತೆಗಾದರೂ ನಮಗೆ ಮೋಹ ಇಲ್ವಾ? ನಹಿ ತೋ ವ ಪಿಚಾಡಿ ಮೇ ಯಾದ್ ಜರೂರ್ ಆಯಂಗೆ. ನಾವು ಯಾರ ಜೊತೆಗಾದರೂ ಮೋಹ ಇಟ್ಕೊಂಡಿದ್ರೆ ಅದು ಕೊನೆ ಸಮಯದಲ್ಲಿ ನಮಗೆ ನೆನಪು ಅವಶ್ಯವಾಗಿ ಬರ್ತದೆ. ನಷ್ಟ ಮೋಹ ಹೋಂಗೆ ತೋ ಯ ಪದ ಪಾಯಂಗೆ, ಸ್ವರ್ಗ ಮೇ ತೋ ಸಬ್ ಆಯಂಗೆ ವ ಕೊಯ್ ಬಡಿ ಬಾತ್ ನೈ ಹೇ. ಬಾಬಾ ಹೇಳ್ತಾರೆ ನಷ್ಟ ಮೋಹ ಆದರೆ ಮಾತ್ರ ಈ ಪದವಿ ಪಡ್ಕೊಳ್ತೀರ, ಸ್ವರ್ಗದಲ್ಲಿ ಎಲ್ಲರೂ ಬರ್ತಾರೆ, ಅದೇನು ದೊಡ್ಡ ಮಾತಲ್ಲ.
ಬಡಿ ಬಾತ್ ಹೇ ಸಜಾ ನ ಖಾಕರ್ ಉಂಚ್ ಪದ ಪಾನ ಹೇ. ಇಲ್ಲೇನು ದೊಡ್ಡ ಮಾತು ಅಂದರೆ ಶಿಕ್ಷೆ ತಿನ್ನದೆ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋದಾಗಿದೆ. ಯೋಗ ಬಲ್ ಸೆ ಹಿಸಾಬ್ ಕಿತಾಬ್ ಚುಕ್ತ ಕರೆಂಗೆ ತೋ ಫಿರ್ ಸಜಾ ನೈ ಖಾಯೆಂಗೆ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ, ಯೋಗ ಬಲದಿಂದ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡ್ರೆ ನಂತರ ಶಿಕ್ಷೆ ತಿನ್ನಲ್ಲ. ಪುರಾಣಿ ಸಂಬಂಧಿ ಬಿ ಯಾದನ್ನ ಪಡ್, ಹಳೆಯ ಸಂಬಂಧಿಕರು ಕೂಡ ನೆನಪು ಬರ್ಕೊಡ್ದು. ಅಭಿ ತೋ ಹಮಾರಾ ಬ್ರಾಹ್ಮಣೋं से नाता है, फिर हमारा देवताओं से नाता होगा. ಅಭಿ ಕಾ ನಾತಾ ಸಬ್ಸೆ ಊಂಚೆ. ಬಾಬಾ ಹೇಳ್ತಾರೆ, ಈಗ ನಮ್ಮದು ಬ್ರಾಹ್ಮಣರ ಜೊತೆಗೆ ಸಂಬಂಧ, ನಂತರ ನಮ್ಮದು ದೇವತೆಗಳ ಜೊತೆಗೆ ಸಂಬಂಧ. ಆದರೆ ಆ ಸಂಬಂಧಕ್ಕಿಂತ ಈಗಿನ ಸಂಬಂಧ ಭಾಳ ಶ್ರೇಷ್ಠ ಅಂತಾರೆ ಬಾಬಾ. ಅಭಿ ತುಮ್ ಜ್ಞಾನ ಸಾಗರ ಬಾಪ್ಗೆ ಬನೆ ಹೋ, ಸಾರಿ ನಾಲೆಜ್ ಬುದ್ಧಿ ಮೇ ಹೇ. ಈಗ ನಾವು ಜ್ಞಾನಸಾಗರ ತಂದೆಯ ಮಕ್ಕಳಾಗಿದ್ದೀವಿ, ಎಲ್ಲ ಜ್ಞಾನ ಬುದ್ಧಿಯಲ್ಲಿದೆ. ಹಾಗೆ ತೊಡೆಯ ಜಾನ್ತೇತೆ ಕಿ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೇ. ಬಾಬಾ ಹೇಳ್ತಾರೆ, ಮೊದಲು ನಮಗೇನಾದರೂ ಗೊತ್ತಿತ್ತಾ ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ ಅಂತ? ಅಭಿ ಬಾಪ್ನೇ ಸಮಜಾಯ ಹೇ. ಬಾಪ್ ಸೆ ವರ್ಷ ಮಿಲ್ತಾ ಹೇ, ತಬ್ ತೋ ಬಾಪ್ ಕೆ ಸಾಥ್ ಲವ್ ಹೇನ. ಈಗ ಬಾಬಾ ನಮಗೆಲ್ಲನೂ ತಿಳಿಸ್ಕೊಟ್ರು. ಬಾಬನಿಂದ ಆಸ್ತಿ ಸಿಗ್ತದೆ ಅಂದಾಗ ಬಾಬನ ಜೊತೆಗೆ ಪ್ರೀತಿ ಅಲ್ವಾ? ಬಾಪ್ ದ್ವಾರ ಸ್ವರ್ಗ ಕಿ ಬಾದಶಾಹಿ ಮಿಲ್ತಿ ಹೇ, ಉನ್ಕಾ ಯಾ ರಥ್ ಮುಕರರ್ ಹೇ. ಬಾಬಾ ಹೇಳ್ತಾರೆ, ತಂದೆಯ ಮೂಲಕ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತದೆ. ಈ ರಥ ಫಿಕ್ಸ್ ಇದೆ ತಂದೆದು. ಭಾರತ್ ಮೇ ಹಿ ಭಗೀರಥ ಗಾಯ ಹುವಾ ಹೇ, ಬಾಪ್ ಆತೆ ಬಿ ಭಾರತ್ ಮೇ ಹೇ. ಈ ಭಾರತದಲ್ಲಿಯೇ ಭಗೀರಥ ಅಂತ ಗಾಯನ ಮಾಡಲಾಗ್ತದೆ. ತಂದೆ ಬರೋದು ಕೂಡ ಭಾರತದಲ್ಲಿಯೇ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಅಭಿ 84 ಜನ್ಮೋಂ ಕಿ ಸೀಡಿ ಕಾ ಜ್ಞಾನ ಹೇ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ 84 ಜನ್ಮಗಳ ಮೆಟ್ಟಿಲುಗಳ ಜ್ಞಾನ ಇದೆ. ತುಮ್ ಜಾನ್ ಚುಕ್ಕೆ ಹೋ ಯೆ 84 ಕಾ ಚಕ್ರ ಹಮ್ಕೋ ಲಗಾನಾ ಹಿ ಹೈ. ಬಾಬಾ ಹೇಳ್ತಾರೆ, ನಮಗೆ ಗೊತ್ತಾಯಿತು, ನಾವು 84 ಜನ್ಮಗಳ ಚಕ್ರವನ್ನು ಹಾಕಲೇಬೇಕು. 84 ಚಕ್ರ ಸೆ ಚೂಟ್ ನೈ ಸಕ್ತೆ. ಈ 84 ಜನ್ಮಗಳ ಚಕ್ರಗಳಿಂದ ಬಿಡಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. तुम जानते हो कि सीढ़ी उतरने में बहुत टाइम लगता है, चढ़ने में सिर्फ यह अंतिम जन्म लगता है. इसलिए कहा जाता है तुम त्रिलोकीनाथ त्रिकालदर्शी बनते हो. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಮೆಟ್ಲು ಇಳಿಲಿಕ್ಕೆ ಭಾಳ ಸಮಯ ತಗೊಳ್ತೀರಾ, ಆದರೆ ಅದೇ ಮೆಟ್ಲು ಏರಲಿಕ್ಕೆ ಕೇವಲ ಅಂತಿಮ ಜನ್ಮ ಮಾತ್ರ ಹಿಡಿತದೆ. ಅದಕ್ಕೋಸ್ಕರ ಹೇಳಲಾಗ್ತದೆ ನೀವು ತ್ರಿಲೋಕಿನಾಥರು, ತ್ರಿಕಾಲದರ್ಶಿಗಳು ಅಂತ. ಪಹಲೆ ತುಮಕೋ ಯಾ ಪತಾ ಥಾ ಕ್ಯಾ कि हम त्रिलोकीनाथ बनने वाले हैं. ಬಾಬಾ ಹೇಳ್ತಾರೆ, ಮೊದಲೇನಾದರೂ ನಿಮ್ಗೆ ಗೊತ್ತಿತ್ತೇನು ನೀವು ತ್ರಿಲೋಕಿನಾಥರಾಗ್ತೀರಿ ಅಂತ? ಅಭಿ ಬಾಪ್ ಮಿಲಾ ಹೇ ಶಿಕ್ಷಾ ದೇ ರಹೆ ಹೇ ತಬ್ ತುಮ್ ಸಮಸ್ತೆ ಹೋ. ಈಗ ಹೇಳ್ತಾರೆ ಬಾಬಾ, ಈಗ ನಿಮ್ಗೆ ತಂದೆ ಸಿಕ್ಕಿದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ, ಸೊ ನೀವೀಗ ತಿಳ್ಕೊಂಡಿದ್ದೀರಾ. ಬಾಬಾ ಕೆ ಪಾಸ್ ಕೊಯ್ ಆತೆ ಹೇ ತೋ ಬಾಬಾ ಪೂछते हैं आगे इस ड्रेस में इसी मकान में कभी मिले हो. ಬಾಬನ ಹತ್ರ ಯಾರಾದರೂ ಬಂದಾಗ ಬಾಬಾ ಕೇಳ್ತಾ ಇದ್ರಂತೆ, ಮೊದಲು ಯಾವಾಗಾದರೂ ಇದೇ ಡ್ರೆಸ್ನಲ್ಲಿ ಇದೇ ಮನೆಯಲ್ಲಿ ಎಂದಾದರೂ ನನ್ನ ಭೇಟಿಯಾಗಿದ್ರಾ? कहते हैं हाँ बाबा कल्प कल्प मिलते हैं. ಅವಾಗ ಮಕ್ಕಳು ಹೇಳ್ತಾರೆ, ಹಾಂ ಬಾಬಾ ನಾವು ಕಲ್ಪ ಕಲ್ಪಕ್ಕೂ ಭೇಟಿ ಆಗ್ತೇವೆ. तो समझा जाता है ಬ್ರಹ್ಮ ಕುಮಾರಿನೇ ಠೀಕ್ ಸಮಜಾಯ ಹೇ. ಆವಾಗ ಬಾಬನು ಅಂದ್ಕೊಳ್ತಾರಂತೆ, ಈ ಬ್ರಹ್ಮ ಕುಮಾರಿ ಸರಿಯಾಗಿ ತಿಳಿಸ್ಕೊಟ್ಟಿದ್ದಾಳೆ ಅಂತ. ಅಭಿ ತುಮ್ ಬಚ್ಚೆ ಸ್ವರ್ಗಕ್ಕೆ ಝಾಡ್ ಸಾಮ್ನೆ ದೇಖ್ ರಹೆ ಹೋ. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳು ಸ್ವರ್ಗದ ವೃಕ್ಷವನ್ನು ಎದುರುಗಡೆ ನೋಡ್ತಿದ್ದೀರಾ. ನಜ್ದೀಕ್ ಹೋನ ಮನುಷ್ಯ ಬಾಪ್ ಕೆ ಲಿಯೆ कहते हैं नाम रूप से न्यारा है तो फिर बच्चे कहाँ से आएंगे. ಬಾಬಾ ಹೇಳ್ತಾರೆ, ಸಮ್ಮುಖದಲ್ಲಿ ಅಂದರೆ ಭಾಳ ಸಮೀಪ ಇದೆಯಲ್ವ ಸ್ವರ್ಗ. ಮನುಷ್ಯರು ತಂದೆಗೋಸ್ಕರ ಹೇಳ್ತಾರೆ ನಾಮರೂಪದಿಂದ ನ್ಯಾರ ಅಂತ. ಹಾಗಾದರೆ ಮಕ್ಕಳು ಎಲ್ಲಿಂದ ಬರ್ತಾರೆ? ವಬಿ ನಾಮ ರೂಪ ಸೆ ನ್ಯಾರ ಹೋ ಜಾಯ್, ಅವರು ಕೂಡ ನಾಮರೂಪದಿಂದ ನ್ಯಾರ ಆಗಬೇಕಲ್ಲ. ಅಕ್ಷರ ಜೋ कहते हैं ಬಿಲ್ಕುಲ್ ರಾಂಗ್, ಅಂದರೆ ಪರಮಾತ್ಮನಿಗೋಸ್ಕರ ಯಾವ ಅಕ್ಷರವನ್ನು ಹೇಳ್ತಾರೋ ಪೂರ್ಣ ರೂಪದಲ್ಲಿ ತಪ್ಪು ಅಂತಾರೆ ಬಾಬಾ. ಜಿನ್ಹೋನೆ ಕಲ್ಪ ಪಹಲೆ ಸಮಜಾ ಹೋಗಾ ಉನ್ಕಿ ಹಿ ಬುದ್ಧಿ ಮೇ ಬೈಠೇಗಾ. ಯಾರು ಕಲ್ಪದ ಮೊದಲು ತಿಳ್ಕೊಂಡಿದ್ರೋ ಅವ್ರ ಬುದ್ಧಿಯಲ್ಲೇ ಕೂತ್ಕೊಳ್ತದೆ. प्रदर्शनी में देखो कैसे कैसे आते हैं. कोई तो सुनी सुनाई बातों पर लिख देते हैं कि यह सब कल्पना है. ಬಾಬಾ ಹೇಳ್ತಾರೆ, ಈಗ ಪ್ರದರ್ಶನ ಇಟ್ಟಾಗ ಅಲ್ಲಿ ನೋಡ್ರಿ ಎಂತೆಂಥವ್ರು ಬರ್ತಾರೆ ಅಂದರೆ, ಕೆಲವರು ಹೇಳಿ ಕೇಳಿದ ಮಾತುಗಳ ಮೇಲೆ ಬರೆದು ಬಿಡ್ತಾರೆ, ಇದೆಲ್ಲ ಇವ್ರದ್ದು ಕಲ್ಪನೆ, ಈ ಬ್ರಹ್ಮಕುಮಾರಿಯರ ಕಲ್ಪನೆ ಇದು ಅಂತ. तो समझा जाता है ये अपने कुल के नहीं है. ಆವಾಗ ನಾವು ತಿಳ್ಕೊಳ್ಳಾಗ್ತದೆ ಇವ್ರು ನಮ್ಮ ಕುಲದವರು ಅಲ್ಲ ಅಂತ.
अनेक प्रकार के मनुष्य है, तुम्हारी बुद्धि में सारा झाड़ ಡ್ರಾಮಾ 84 का ಚಕ್ರ ಆ ಗಯಾ ಹೇ. ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ನಮ್ಮ ಬುದ್ಧಿಯಲ್ಲಿ ಇಡೀ ವೃಕ್ಷ, ನಾಟಕ, 84 ಜನ್ಮಗಳ ಚಕ್ರ ಬಂತು. ಅಭಿ ಪುರುಷಾರ್ಥ ಕರ್ನಾ ಹೇ, ವ ಭಿ ಡ್ರಾಮಾ ಅನುಸಾರ ಹಿ ಹೋತಾ ಹೈ. ಬಾಬಾ ಹೇಳ್ತಾರೆ ಈಗ ಪುರುಷಾರ್ಥ ಮಾಡಬೇಕು, ಅದು ಕೂಡ ನಾಟಕದ ಅನುಸಾರನೇ ಆಗ್ತದೆ. ಡ್ರಾಮಾ ಮೇ ನೂಂದ್ ಹೇ, ಐಸಿ ಭಿ ನಹಿ. ಡ್ರಾಮಾ ಮೇ ಪುರುಷಾರ್ಥ ಕರ್ನಾ ಹೋಗಾ ತೋ ಕರೆಂಗೆ, ಯ ಕಹನಾ ರಾಂಗ್ ಹೇ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಫಿಕ್ಸ್ ಇದೆ, ಈ ಥರನೂ ಅಲ್ಲ, ನಾಟಕದಲ್ಲಿ ಪುರುಷಾರ್ಥ ಮಾಡೋದಿದ್ರೆ ಮಾಡ್ತೇನೆ, ಹಿಂಗೆ ಹೇಳೋದು ರಾಂಗ್ ಅಂತಾರೆ ಬಾಬಾ. ಡ್ರಾಮಾ ಕೋ ಪೂರಾ ನಹಿ ಸಮಜಾ ಹೇ, ಉನ್ಕೋ ಫಿರ್ ನಾಸ್ತಿಕ್ ಕಹಾ ಜಾತ ಹೈ. ಯಾರು ನಾಟಕವನ್ನು ಪೂರ್ಣ ರೂಪದಲ್ಲಿ ತಿಳ್ಕೊಂಡಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಅವ್ರಿಗೆ ನಾಸ್ತಿಕರು ಅಂತ. वे बाप से प्रीत रख न सके, ड्रामा के राज को उल्टा समझने से गिर पड़ते हैं. ಬಾಬಾ ಹೇಳ್ತಿದ್ದಾರೆ ಅವರು ತಂದೆ ಜೊತೆ ಪ್ರೀತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾಟಕದ ರಹಸ್ಯವನ್ನು ಉಲ್ಟಾ ತಿಳ್ಕೊಳ್ಳೋದ್ರಿಂದ ಬಿದ್ದುಬಿಡ್ತಾರೆ. ಫಿರ್ ಸಮಜಾ ಜಾತೆ ಇನ್ಕಿ ತಕ್ದೀರ್ ಮೇ ನಹಿ ಹೇ, ಆಮೇಲೆ ತಿಳ್ಕೊಳ್ಳಾಗ್ತದೆ ಇವ್ರ ಅದೃಷ್ಟದಲ್ಲಿ ಇಲ್ಲ ಅಂತ. ವಿಘ್ನ ತೋ ಅನೇಕ ಪ್ರಕಾರಕ್ಕೆ ಆಯಂಗೆ, ಉನ್ಕಿ ಪರ್ವಾ ನಹಿ ಕರ್ನಿ ಹೇ. ಬಾಬಾ ಹೇಳ್ತಾರೆ ವಿಘ್ನ ಅಂತೂ ಅನೇಕ ಪ್ರಕಾರದ ಬರ್ತದೆ, ಅದ್ರ ಬಗ್ಗೆ ಯಾವುದೇ ವಿಚಾರ ಮಾಡಿಕೊಡೋದು. ಬಾಪ್ कहते जो अच्छी बातें तुमको सुनाते वह सुनो, ಬಾಪ್ ಕೋ ಯಾದ್ ಕರ್ನೆ ಸೆ ಖುಷ್ ಬಹುತ್ रहेंगे. ಬಾಬಾ ಹೇಳ್ತಿದ್ದಾರೆ ಒಳ್ಳೆ ಮಾತುಗಳನ್ನು ನಿಮಗೆ ನಾನು ಹೇಳ್ತೇನೆ, ಅದನ್ನು ಕೇಳಿ. ತಂದೆಯನ್ನು ನೆನ್ಪು ಮಾಡೋದ್ರಿಂದ ಖುಷಿನೂ ಭಾಳ ಆಗ್ತದೆ. ಬುದ್ಧಿ ಮೇ ಹೇ ಅಬ್ 84 का ಚಕ್ರ ಪೂರಾ ಹೋತಾ ಹೇ, ಅಬ್ ಜಾನಾ ಹೇ ಅಪ್ನೆ ಘರ್. ಬುದ್ಧಿಯಲ್ಲೂ ಇದೆ, ಈಗ 84 ಜನ್ಮ ಪೂರ್ಣ ಆಗ್ತದೆ ಅಂದರೆ ಆ ಚಕ್ರ ಪೂರ್ಣ ಮಾಡ್ತೇವೆ, ಈಗ ಹೋಗಬೇಕು ವಾಪಸ್ ಮನೆಗೆ. ಐಸೆ ಐಸೆ ಅಪ್ನೆ ಸಾಥ್ ಬಾತೆ ಕರ್ನಿ ಹೇ, ಈ ರೀತಿ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಬೇಕು ಅಂತಾರೆ ಬಾಬ್. ತುಮ್ ಪತಿ ತೋ ಜಾ ನಹಿ ಸಕ್ತೆ ಹೋ, ಪಹಲೆ ಜರೂರ್ ಸಾಜನ್ ಚಾಹಿಯೆ ಪೀಚೆ ಬಾರಾತ್. ಬಾಬಾ ಹೇಳ್ತಿದ್ದಾರೆ ನೀವು ಪತಿತ್ರಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಫಸ್ಟಿಗೆ ಪ್ರಿಯತಮ ಬೇಕು ತಾನೆ, ಅವಶ್ಯವಾಗಿ, ನಂತರ ನಿಬ್ಬಣ ಹೊರಡ್ತದೆ. ಗಾಯ ಹುವಾ ಭಿ ಹೇ ಬೋಲಾನಾಥ್ ಕಿ ಬರಾತ್, ಅದಕ್ಕೆ ಗಾಯನ ಮಾಡಲಾಗ್ತದೆ ಬೋಲಾನಾಥನ ನಿಬ್ಬಣ ಅಂತ. ಸಬ್ಕೋ ನಂಬರ್ವಾರ್ ಜಾನಾ ತೋ ಹೇ, ಇತ್ನಾ ಆತ್ಮೋಂ ಕಾ ಝುಂಡ್ ಕೈಸೆ ನಂಬರ್ವಾರ್ ಜಾತಾ ಹೋಗ, ಎಲ್ಲರೂ ನಂಬರ್ವಾರ್ ಹೋಗಲೇಬೇಕು. ಬಾಬಾ ಹೇಳ್ತಾರೆ ಇಷ್ಟು ಆತ್ಮಗಳ ಒಂದು ಗುಂಪಿದೆಯಲ್ಲ, ಹೇಗೆ ನಂಬರ್ವಾರಾಗಿ ಹೋಗ್ತದೆ. ಮನುಷ್ಯ ಪೃಥ್ವಿ ಪರ್ ಕಿತ್ನಿ ಜಾಗ ಲೇತೆ ಹೇ, ಕಿತ್ನಾ ಫರ್ನಿಚರ್ ಜಾಗೀರಾದಿ ಚಾಯಿ. ಬಾಬಾ ಹೇಳ್ತಾರೆ ಮನುಷ್ಯರು ಈ ಪೃಥ್ವಿ ಮೇಲೆ ಎಷ್ಟೆಲ್ಲ ಜಾಗ ಪಡ್ಕೊಳ್ತಾನೆ, ಜಾಗ ತಗೊಳ್ತಾನೆ, ಅವನಿಗೆ ಏನೆಲ್ಲ ಬೇಕು, ಫರ್ನಿಚರ್ ಬೇಕು, ಆಸ್ತಿ ಬೇಕು, ವ್ಯವಸ್ಥೆ ಬೇಕು. ಆತ್ಮ ತೋ ಹೇ ಬಿಂದಿ, ಆತ್ಮ ಅಂತೂ ಬಿಂದು ಆಗಿದೆ. ಆತ್ಮಕ್ಕೂ ಕ್ಯಾ ಚಾಯೆ ಕುಚ್ ಭಿ ನಹಿ. ಬಾಬಾ ಹೇಳ್ತಾರೆ ಆತ್ಮಕ್ಕೇನು ಬೇಕು, ಏನು ಬೇಡ. ಆತ್ಮ ಕಿತ್ನಿ ಚೋಟಿ ಜಾಗ ಲೇತಿ ಹೇ, ಇಸ್ ಸಾಕಾರಿ ಝಾಡ್ ಅವ್ರ ನಿರಾಕಾರಿ ಝಾಡ್ ಮೇ ಕಿತ್ನಾ ಫರ್ಕ್ ಹೇ. ಆತ್ಮ ಎಷ್ಟು ಸಣ್ಣ ಜಾಗ ತಗೊಳ್ತದೆ, ಈ ಸಾಕಾರಿ ವೃಕ್ಷ ಮತ್ತು ನಿರಾಕಾರಿ ವೃಕ್ಷದಲ್ಲಿ ಎಷ್ಟೆಲ್ಲ ವ್ಯತ್ಯಾಸ ಇದೆ. ವಹೆ ಬಿಂದಿಯೋಂಕ ಝಾಡ್. ಬಾಬಾ ಹೇಳ್ತಾರೆ ಪರಂಧಾಮದಲ್ಲಿರೋದು ಬಿಂದುಗಳ ಒಂದು ವೃಕ್ಷ. ಯ ಸಬ್ ಬಾತೆ ಬಾಪ್ ಬುದ್ಧಿ ಮೇ ಬಿಟಾತೆ ಹೇ, ತುಮಾರಿ ಸಿವಾಯೆ ಯ ಬಾತೆ ದುನಿಯಾ ಮೇ ಅವ್ರ ಕೊಯ್ ಸುನ್ನ ಸಕೆ. ಬಾಬಾ ಹೇಳುವಂಥ ಎಲ್ಲ ಮಾತು ನಮ್ಮ ಬುದ್ಧಿಯಲ್ಲಿ ಕೂಡಿಸ್ಕೊಳ್ಬೇಕು. ಬಾಬಾನು ಕೂಡ ನಮ್ಮ ಬುದ್ಧಿಯಲ್ಲಿ ಕೂಡಿಸ್ತಾರೆ. ನಮ್ಮನ್ನು ಬಿಟ್ಟರೆ ಈ ಮಾತು ಜಗತ್ತಿನಲ್ಲಿ ಯಾರೂ ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಅಭಿ ಅಪ್ನೆ ಘರ್ ಅವ್ರ ರಾಜಧಾನಿ ಕಿ ಯಾದ್ ದಿಲಾತ್. ಬಾಬಾ ನಾವು ಮಕ್ಕಳಿಗೀಗ ನಮ್ಮನೆ ರಾಜಧಾನಿಯ ನೆನಪು ಮಾಡಿಸಿಕೊಡ್ತಾರೆ. ತುಮ್ ಬಚ್ಚೆ ರಚಯಿತಾ ಕೋ ಜಾನ್ನೆ ಸೆ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಹಂತಕೋ ಜಾನ್ತೆ ಹೋ. ನೀವು ಮಕ್ಕಳು ರಚಯಿತನನ್ನು ತಿಳ್ಕೊಳ್ಳೋದ್ರಿಂದ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರ. ತುಮ್ ತ್ರಿಕಾಲದರ್ಶಿ ಆಸ್ತಿಕ್ ಹೋಗೈ. ಬಾಬಾ ಹೇಳ್ತಾರೆ ನೀವು ತ್ರಿಕಾಲದರ್ಶಿಗಳು, ಆಸ್ತಿಕರು ಆದ್ರಿ. ದುನಿಯಾ ಭರ್ ಮೇ ಕೊಯ್ ಆಸ್ತಿಕ್ ನಹಿ, ಜಗತ್ತಿನಲ್ಲಿ ಯಾರೂ ಕೂಡ ಆಸ್ತಿಕರಿಲ್ಲ, ಯಾಕೆಂದರೆ ತಂದೆಯನ್ನೇ ತಿಳ್ಕೊಂಡಿಲ್ಲ. ವಹ ಹೈ ಹದ್ ಕಿ ಪಡಾಯಿ, ಯ ಹೇ ಬೇಹದ್ ಕಿ ಪಡಾಯಿ. ಬಾಬಾ ಹೇಳ್ತಾರೆ ಅಲ್ಲಿ ಹದ್ದಿನ ಶಿಕ್ಷಣ ಇದ್ದರೆ ಇಲ್ಲಿ ಬೇಹದ್ದಿನ ಶಿಕ್ಷಣ. ವ ಅನೇಕ ಟೀಚರ್ಸ್ ಪಡಾನೆ ವಾಲೆ, ಯ ಏಕ ಟೀಚರ್ ಪಡಾನೆ ವಾಲ. ಬಾಬಾ ಹೇಳ್ತಾರೆ ಹದ್ದಿನ ಶಿಕ್ಷಣದಲ್ಲಿ ಅನೇಕ ಟೀಚರ್ಸ್ ಓದಿಸಿದರೆ ಈ ಬೇಹದ್ದಿನ ಶಿಕ್ಷಣದಲ್ಲಿ ಓದಿಸುವಂಥ ಟೀಚರ್ ಒಬ್ಬರೇ. ಜೋ ಫಿರ್ ವಂಡರ್ಫುಲ್ ಹೇ, ಯ ಬಾಪ್ ಭಿ ಹೇ, ಟೀಚರ್ ಭಿ ಹೇ, ತೋ ಗುರು ಭಿ ಹೇ. ಮತ್ತು ಈ ಟೀಚರ್ ಹೇಗಿದ್ದಾರೆ ಅಂದರೆ ಭಾಳ ಅದ್ಭುತ, ವಂಡರ್ಫುಲ್ ಅಂತಾರೆ ಬಾಬಾ. ಇದು ತಂದೆನೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ಗುರುನೂ ಆಗಿದ್ದಾರೆ. ಯ ಟೀಚರ್ ತೋ ಸಾರೆ ವರ್ಲ್ಡ್ ಕಾ ಹೇ, ಈ ಟೀಚರ್ ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥವ್ರು.
ಅದಕ್ಕೆ ಟೀಚರಿಗೆ ನಾವು ಸುಪ್ರೀಂ ಟೀಚರ್ ಅಂತಲೂ ಕೂಡ ಹೇಳ್ತೇವೆ. ಪರಂತು ಸಬ್ಕೋ ತೋ ಪಡ್ನಾ ನಹೀ ಹೈ. ಒಂದು ಸುಪ್ರೀಂ ಟೀಚರ್ ಓದಿಸ್ಲಿಕ್ಕೆ ಬಂದ್ರೂ ಕೂಡ ಇಲ್ಲಿ ಎಲ್ಲರೂ ಓದಲಿಕ್ಕೆ ಸಾಧ್ಯ ಇಲ್ಲ. बाप को सभी जान जाए तो बहुत भाग्य. ಬಾಪ್ ತದಕ್ಕೂ ದೇಖ್ನಿಕ್ಲಿ ಬಾಬಾ ಹೇಳ್ತಾರೆ, ಅಕಸ್ಮಾತ್ ಏನಾದರೂ ತಂದೆಯನ್ನು ತಿಳ್ಕೊಂಡು ಬಿಟ್ಟರೆ ಭಾಳ ಜನ ಓಡಿ ಬರ್ತಾರೆ ಇಲ್ಲಿ ಬಾಪ್ ದಾದಾರವರನ್ನು ನೋಡೋದಕ್ಕೋಸ್ಕರ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಡಮ್ ಮೇ ಬಾಪ್ ಆಯಾ ಹುವಾ ಹೇ ತೋ ಏಕ್ದಮ್ ಭಾಗಾಯ್. ಬಾಪ್ ದಾದಾ ಅಂದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆ್ಯಡಮ್ ನಲ್ಲಿ ತಂದೆ ಬಂದಿದ್ದಾರೆ ಅಂದಾಗ ಏಕ್ದಮ್ ಓಡಿ ಬಂದುಬಿಡ್ತಾರೆ. ಹೆಂಗೆ ಅವರು ಆ್ಯಡಮ್ ಈವ್ ಅಂತ ಹೇಳ್ತಾರೆ, ಅಂದರೆ ಕ್ರಿಶ್ಚಿಯನ್ರು ಹೇಳ್ತಾರೆ ತಾನೇ. ಅಕಸ್ಮಾತ್ ಆ ಆ್ಯಡಮ್ನಲ್ಲಿ ಪರಮಾತ್ಮ ಬಂದಾನೆ ಅಂತ ಗೊತ್ತಾಗ್ಬಿಟ್ರೆ ಬಾಬಾ ಹೇಳ್ತಾರೆ ಎಲ್ಲರೂ ಓಡಿ ಬಂದುಬಿಡ್ತಾರೆ ಇಲ್ಲಿ. बाप की प्रत्यक्षता तब होती है जब लड़ाई शुरू होती है, फिर कोई आ भी नहीं सकते. ಬಾಬಾ ಹೇಳ್ತಾರೆ ತಂದೆಯ ಪ್ರತ್ಯಕ್ಷತೆ ಯಾವಾಗ ಆಗ್ತಂದ್ರೆ ಯಾವಾಗ ಯುದ್ಧ ಶುರು ಆಗ್ತದೆ, ಯಾರು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. तुम जानते हो ये अनेक धर्मों का विनाश भी होना है. ನೀವು ತಿಳ್ಕೊಂಡಿದ್ದೀರಾ ಇಲ್ಲಿ ಅನೇಕ ಧರ್ಮಗಳ ವಿನಾಶನೂ ಕೂಡ ಆಗಬೇಕು. ಪಹಲೆ ಪಹಲೆ ಏಕ್ ಭಾರತಿ ಥಾ ಅವ್ರ ಕೊಯ್ ಖಂಡ ನಹೀ ಥಾ. ಬಾಬಾ ಹೇಳ್ತಾರೆ ಮೊದಲಿಗೆ ಒಂದೇ ಭಾರತ ಇತ್ತು, ಇನ್ಯಾವ ಖಂಡನೂ ಕೂಡ ಇರಲಿಲ್ಲ. ಅಭಿ ತುಮಾರಿ ಬುದ್ಧಿ ಮೇ ಭಕ್ತಿ ಮಾರ್ಗ ಕಿ ಭಿ ಬಾತೆ ಹೇ, ಬುದ್ಧಿ ಸೇ ಕೊಯ್ ಭೂಲ್ ತೊಡೆ ಹಿ ಜಾತಾ ಹೇ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಭಕ್ತಿ ಮಾರ್ಗನೂ ಕೂಡ ಇದೆ, ಬುದ್ಧಿಯಿಂದ ಏನಾದರೂ ಮರಿಲಿಕ್ಕೆ ಸಾಧ್ಯ ಏನು? परंतु याद रहते हुए भी यह ज्ञान है. भक्ति का पाठ पूरा हुआ, अब तो हमको वापस जाना है. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ನೆನಪಿದ್ರೂ ಕೂಡ ಇದು ಜ್ಞಾನ ಇದೆ, ಭಕ್ತಿಯ ಪಾತ್ರ ಪೂರ್ಣ ಆಗ್ತದೆ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಇಸ್ ದುನಿಯಾ ಮೇ ರಹನಾ ನಹೀ ಹೈ, ಘರ್ ಜಾನೆ ಕೆ ಲಿಯೇ ತೋ ಖುಷಿ ಹೋನಿ ಚಾಹಿಯೇ. ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಇರುವಂಥದ್ದೇನೂ ಇಲ್ಲ, ಮನೆಗೆ ಹೋಗೋದಕ್ಕೋಸ್ಕರ ಖುಷಿ ಆಗಬೇಕಲ್ವ. ತುಮ್ ಬಚ್ಚೋಂ ಕೋ ಸಮಜಾಯ ಹೈ ತುಮಾರಿ ಅಬ್ ವಾನಪ್ರಸ್ಥ ಅವಸ್ಥಾ ಹೇ. ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಬಾಬಾ ನಮ್ದೀಗ ವಾನಪ್ರಸ್ಥ ಅವಸ್ಥೆ. तुम 2 पैसे इस राजधानी स्थापन करने में लगाते हो, वह भी जो करते हो ಹೂಬಹು ಕಲ್ಪ ಪಹಲೆ ಮಿಸಲ್. ಬಾಬಾ ಹೇಳ್ತಾರೆ ನೀವು 1-2 ಪೈಸೆ ಈ ರಾಜಧಾನಿ ಸ್ಥಾಪನೆ ಮಾಡೋದರಲ್ಲಿ ತೊಡಗಿಸ್ತೀರಾ, ನೀವೇನು ಮಾಡ್ತೀರಾ ಕಲ್ಪದ ಮೊದಲಿನ ಹಾಗೆ ಅಂತಾರೆ ಬಾಬಾ. ಅಂದರೆ ನೀವೇನು ಸೇವೆ ಮಾಡ್ತೀರೋ ಈ ರಾಜಧಾನಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಕಲ್ಪದ ಮೊದಲಿನ ಹಾಗೆ. तुम भी हूबहू कल्प पहले वाले हो. तुम कहते हो बाबा आप भी कल्प पहले वाले हो. ಬಾಬಾ ಮಕ್ಕಳಿಗೆ ಹೇಳ್ತಾರೆ ನೀವು ಕೂಡ ಅದೇ ಕಲ್ಪದ ಮೊದಲಿನ ಮಕ್ಕಳು. ನಾವು ಕೂಡ ಬಾಬನಿಗೆ ಹೇಳ್ತೇವೆ ಬಾಬಾ ನೀವು ಕೂಡ ಅದೇ ಕಲ್ಪದ ಮೊದಲಿನ ತಂದೆ. हम कल्प कल्प बाबा से पढ़ते हैं, श्रीमत पर चल श्रेष्ठ बनना है. ನಾವು ಕಲ್ಪ ಕಲ್ಪ ಬಾಬನ ಹತ್ರ ಓದ್ತೇವೆ, ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು. या बातें और कोई की बुद्धि में नहीं होगी. बाबा ಹೇಳೋ ಮಾತು ಇನ್ಯಾರ ಬುದ್ಧಿಯಲ್ಲೂ ಇಲ್ಲ. तुमको ये खुशी है हम अपनी राजधानी स्थापन कर रहे हैं श्रीमत पर. ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೆ ಈಗ ಖುಷಿ ಇದೆ, ನಮ್ಮದೇ ಆದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಶ್ರೀಮತದಂತೆ ನಡೆದು. बाप सिर्फ कहते हैं पवित्र बनो, तुम पवित्र बनेंगे तो सारी दुनिया पवित्र बनेगी. ತಂದೆ ಕೇವಲ ಹೇಳ್ತಾರೆ ಪವಿತ್ರರಾಗಿ ಅಂತ, ನೀವು ಪವಿತ್ರರಾದರೆ ಇಡೀ ಜಗತ್ತು ಪವಿತ್ರ ಆಗ್ತದೆ. ಸಬ್ ವಾಪಸ್ ಚಲೆ ಜಾಯಂಗೆ, ಎಲ್ಲರೂ ವಾಪಸ್ ಹೋಗಿಬಿಡ್ತಾರೆ. ಬಾಕಿ ಅವ್ರ ಬಾತೋಂ ಕಿ ಹಮ್ ಫಿಕ್ರ್ ಹಿ ಕ್ಯೂ ಕರೆ, ನಾವು ಉಳಿದ ಮಾತುಗಳ ಚಿಂತೆ ನಾವು ಯಾಕೆ ಮಾಡಬೇಕು ಅಂತ. ಕೈಸೆ ಸಜಾ ಖಾಯಂಗೆ ಕ್ಯಾ ಹೋಗಾ ಇಸ್ಮೆ ಹಮಾರ ಕ್ಯಾ ಜಾತಾ ಹೇ, ಹೇಗೆ ಶಿಕ್ಷೆ ತಿಂತಾರೆ ಏನಾಗ್ತದೋ ಏನೋ ಇದರಲ್ಲಿ ನಮ್ಮದೇನು ಅಂತಾರೆ ಬಾಬಾ. ಹಮ್ಕೋ ಅಪ್ನಾ ಫಿಕ್ರ್ ಕರ್ನಾ ಹೇ, ಅವ್ರ ಧರ್ಮ ವಾಲೋಂ ಕಿ ಬಾತೋ ಮೇ ಹಮ್ ಕ್ಯೂ ಜಾಯ್. ನಾವು ನಮ್ಮ ಚಿಂತೆ ಮಾಡಬೇಕಾಗಿದೆ, ಬೇರೆ ಧರ್ಮದ ಮಾತುಗಳಲ್ಲಿ ನಾವು ಯಾಕೆ ಹೋಗಬೇಕು. ಹಮ್ ಹೇ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ. ವಾಸ್ತವ ಮೇ ಇನ್ಕಾ ನಾಮ್ ಭಾರತ್ ಹೇ, ಫಿರ್ ಹಿಂದೂಸ್ತಾನ್ ನಾಮ್ ರಖ್ ದಿಯಾ ಹೇ. ಹಾಗೆ ನೋಡಿದರೆ ಇದರ ಹೆಸರು ಭಾರತ, ಇದಕ್ಕೆ ಹಿಂದೂಸ್ತಾನ ಅಂತ ಹೆಸರಿಟ್ಟರು. ಹಿಂದೂ कोई धर्म नहीं है, हम लिखते हैं कि हम देवता धर्म के हैं तो भी वह हिंदू लिख देते हैं क्योंकि जानते नहीं कि देवी देवता धर्म कब था. ಬಾಬಾ ಹೇಳ್ತಾರೆ ಹಿಂದೂ ಅನ್ನುವಂಥದ್ದು ಯಾವುದೇ ಧರ್ಮ ಅಲ್ಲ, ನಾವು ಬರಿತೇವೆ ನಾವು ದೇವತಾ ಧರ್ಮದವರು ಅಂತ, ಆದರೂ ಅವ್ರು ಹಿಂದೂ ಅಂತಲೇ ಬರೆದು ಬಿಡ್ತಾರೆ. ಯಾಕೆಂದರೆ ತಿಳ್ಕೊಂಡೇ ಇಲ್ಲ ದೇವಿ ದೇವತಾ ಧರ್ಮ ಯಾವಾಗಿತ್ತು ಅಂತ. कोई भी समझते नहीं. ಬಾಬಾ ಹೇಳ್ತಾರೆ ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಭಿ ಇತ್ನೇ ಬೀಕೆ ಹೇ ये तो ಫ್ಯಾಮಿಲಿ हो गई है ना. ಬಾಬಾ ಹೇಳ್ತಾರೆ ಇಷ್ಟು ಜನ ಬೀಕಿಗಳಿದ್ದಾರೆ ಅಂತಂದರೆ ಇದೊಂದು ಕುಟುಂಬ ಆಯ್ತಲ್ವ. ಗರ್ ಹೋಗಯನ ಬ್ರಹ್ಮ ತೋ ಹೇ ಪ್ರಜಾಪಿತ
ಸಬ್ಕಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬಾಬಾ ಹೇಳ್ತಿದ್ದಾರೆ, ಮನೆ ಆಯಿತು ತಾನೇ, ಇದು ಕುಟುಂಬ ಅಂದಾಗ ಇದೊಂದು ಮನೆ ಆಯಿತು. ಬ್ರಹ್ಮ ಅಂದಾಗ ಪ್ರಜಾಪಿತ, ಎಲ್ರಿಗೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದರು. ಪಹಲೆ ಪಹಲೆ ತುಮ್ ಬ್ರಾಹ್ಮಣ ಬಂತೆ ಹೋ, ಫಿರ್ ವರ್ಣೋ ಮೇ ಆತೆ ಹೋ. ಫಸ್ಟಿಗೆ ನೀವು ಬ್ರಾಹ್ಮಣರಾಗ್ತೀರಾ, ನಂತರ ವರ್ಣಗಳಲ್ಲಿ ಬರ್ತೀರಾ. ತುಮಾರಯ್ಯ ಕಾಲೇಜ್ ಅಥವಾ ಯೂನಿವರ್ಸಿಟಿ ಭೀ ಹೇ, ಹಾಸ್ಪಿಟಲ್ ಭೀ ಹೇ. ಬಾಬಾ ಹೇಳ್ತಾರೆ, ನಿಮ್ಮದು ಕಾಲೇಜ್ ಅಥವಾ ಯೂನಿವರ್ಸಿಟಿನೂ ಹೌದು, ಹಾಸ್ಪಿಟಲ್ಲೂ ಹೌದು. ಗಾಯ ಜಾತ ಹೇ ಜ್ಞಾನ ಅಂಜನ್ ಸದ್ಗುರು ದಿಯ ಅಜ್ಞಾನ ಅಂಧೇರ ವಿನಾಶ್. ಕೆ ಗಾಯನ ಮಾಡಲಾಗ್ತದೆ, ಜ್ಞಾನ ಅಂಜನ ಸದ್ಗುರು ಕೊಟ್ಟರು, ಅಜ್ಞಾನ ಅಂಧಕಾರ ವಿನಾಶ ಆಯಿತು ಅಂತ. ಯೋಗ ಬಲಸೆ ತುಮ್ ಎವರ್ ಹೆಲ್ದಿ ಎವರ್ ವೆಲ್ದಿ ಬಂತೆ ಹೋ. ಬಾಬಾ ಹೇಳ್ತಾರೆ, ಯೋಗ ಬಲದಿಂದ ನೀವು ಎವರ್ ವೆಲ್ದಿ ಆಗ್ತೀರಾ, ಎವರ್ ಹೆಲ್ದಿ ಆಗ್ತೀರಾ. नेचर क्योर कराते हैं ना, अभी तुम्हारी आत्मा क्योर होने से फिर शरीर भी क्योर ही हो जाएगा. ಬಾಬಾ ಹೇಳ್ತಿದ್ದಾರೆ, ನೇಚರ್ ಕ್ಯೂರ್ ಮಾಡಿಸ್ತಾರೆ ನೋಡಿರಿ, ಪ್ರಾಕೃತಿಕ ಚಿಕಿತ್ಸೆ ಅಂತ. ಈಗ ನಿಮ್ಮ ಆತ್ಮ ಕ್ಯೂರ್ ಆಗೋದ್ರಿಂದ ಶರೀರನೂ ಕೂಡ ಕ್ಯೂರ್ ಆಗ್ತದೆ. ಯಹ ಸ್ಪಿರಿಚುವಲ್ ನೇಚರ್ ಕ್ಯೂರ್. ಬಾಬಾ ಹೇಳ್ತಿದ್ದಾರೆ, ಇದು ಆಧ್ಯಾತ್ಮಿಕ ನೇಚರ್ ಕ್ಯೂರ್. ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ 21 ಜನ್ಮೋं के लिए मिलती है. ಇಲ್ಲಿ ಆರೋಗ್ಯ, ಸಂಪತ್ತು, ಖುಷಿ 21 ಜನ್ಮಗಳಿಗೋಸ್ಕರ ಸಿಗ್ತದೆ. ऊपर में नाम लिख दो, रूहानी नेचर क्योर. ಮೇಲ್ಗಡೆ ಹೆಸರು ಬರೆದ್ಬಿಡಿ, ಆತ್ಮಿಕ ನೇಚರ್ ಕ್ಯೂರ್ ಅಂತ. ಮನುಷ್यों को पवित्र बनाने की युक्तियाँ लिखने में कोई हर्जा नहीं है. ಮನುಷ್ಯರನ್ನು ಪವಿತ್ರ ಮಾಡುವಂಥ ಯುಕ್ತಿ ಬರೆಯೋದ್ರಿಂದ ಏನೂ ತಪ್ಪಿಲ್ಲ. ಆತ್ಮ ಈ ಪತಿತ್ ಬನಿ ಹೇ ತಪ್ ತೋ ಬುಲಾತೆ ಹೇನ. ಇಲ್ಲಿ ಆತ್ಮನೇ ಪತಿತ್ ಆಗಿರುವ ಕಾರಣ ಎಲ್ಲರೂ ಕರೀತಾರೆ ತಾನೆ. ಆತ್ಮ ಪಾಲೆ ಸತೋ ಪ್ರಧಾನ ಪವಿತ್ರತಿ, ಫಿರ್ ಅಪವಿತ್ರ ಬನಿ ಹೇ, ಫಿರ್ ಪವಿತ್ರ ಕೈಸೆ ಬನೆ. ಆತ್ಮ ಮೊದಲು ಸತೋ ಪ್ರಧಾನವಾಗಿತ್ತು, ನಂತರ ಅಪವಿತ್ರ ಆಗಿದೆ, ನಂತರ ಪವಿತ್ರ ಹೇಗಾಗ್ತದೆ? ಭಗವಾನ್ ವಾಚ್ ಮನ್ ಮನಾಭೋ ಮುझे ಯಾದ್ ಕರೋ ತೋ ಮೈ ಗ್ಯಾರಂಟಿ ಕರ್ತಾ ಹೂँ ತುಮ್ ಪವಿತ್ರ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ, ಭಗವಾನ್ ವಾಚ್ ಆಗಿದೆ, ಮನ್ ಮನಾಭೋ, ನನ್ನ ನೆನ್ಪು ಮಾಡಿ ನಾನು ಗ್ಯಾರಂಟಿ ಕೊಡ್ತೇನೆ, ನೀವು ಪವಿತ್ರ ಅವಶ್ಯವಾಗಿ ಆಗ್ತೀರಾ. ಬಾಬಾ ಕಿತ್ನಿ ಯುಕ್ತಿಯಾँ ಬತ್ಲಾತೆ ಹೇ, ಐಸೆ ಐಸೆ ಬೋರ್ಡ್ ಲಗಾವ್. ಬಾಬಾ ಅಂತೂ ಎಷ್ಟೆಲ್ಲ ಯುಕ್ತಿಗಳನ್ನು ಹೇಳ್ಕೊಡ್ತಾರೆ, ಇಂತಿಂಥ ಬೋರ್ಡ್ಗಳನ್ನು ಹಾಕಿ ಮಕ್ಕಳೇ ಅಂತ. ಪರಂತು ಕೋಯಿನೇ ಭೀ ಐಸೆ ಬೋರ್ಡ್ ಲಗಾಯ ನೈ ಹೇ, ಚಿತ್ರ ಮುಖ್ಯ ರಕ್ಕೆ ಹೋ. ಬಾಬಾ ಹೇಳ್ತಾರೆ, ಆದರೂ ಯಾರೂ ಕೂಡ ಇಂಥ ಬೋರ್ಡ್ ಅಂತೂ ಹಾಕಿಲ್ಲ, ಚಿತ್ರ ಅಂತೂ ಮುಖ್ಯ ಇಟ್ಟಿದ್ದೀರಾ. ಅಂದರ್ ಕೋಯಿ ಭೀ ಆಯೆ ತೋ ಬೋಲೋ ತುಮ್ ಆತ್ಮ ಪರಂಧಾಮೆ ರಹನೆ ವಾಲಿ ಹೋ. ಒಳಗಡೆ ಯಾರೇ ಬಂದರೂ ಕೂಡ ಹೇಳಿ, ನೀವೆಲ್ಲ ಆತ್ಮಗಳು ಪರಂಧಾಮದಲ್ಲಿರುವಂಥವರು. ಯಹ ಆರ್ಗನ್ಸ್ ಮಿಲೆ ಹೇ ಪಾಠ ಬಜಾನೆ ಕಿಲೆ, ಯ ಶರೀರ ತೋ ವಿನಾಶಿ ಹೇನ. ಇಲ್ಲಿ ಕರ್ಮೇಂದ್ರಿಯಗಳು ಸಿಕ್ಕಿದೆ ಪಾತ್ರ ಮಾಡೋದಕ್ಕೋಸ್ಕರ. ಈ ಶರೀರ ಅಂತೂ ವಿನಾಶಿ ಅಲ್ವಾ. ಬಾಪ್ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ ಜಾಯೆಂಗೆ. ಅಭಿ ತುಮಾರಿ ಆತ್ಮ ಅಪವಿತ್ರ ಹೇ, ಫಿರ್ ಪವಿತ್ರ ಬನೋ ತೋ ಘರ್ ಚಲೆ ಜಾಯೆಂಗೆ. ತಂದೆಯನ್ನು ನೆನಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ. ಈಗ ನಿಮ್ಮ ಆತ್ಮ ಅಪವಿತ್ರ ಆಗಿದೆ, ನಂತರ ಪವಿತ್ರ ಆಗಿ ವಾಪಸ್ ಮನೆಗೆ ಹೋಗ್ತೀರಾ. ಬಾಬಾ ಹೇಳ್ತಾರೆ, ಸಂಜಾನ ತೋ ಬಹು ಸಹಜ. ಅಂದ್ರೇನು? ಆತ್ಮ ಅಪವಿತ್ರ ಆಗಿದೆ, ತಂದೆಯನ್ನು ನೆನಪು ಮಾಡಿದರೆ ಮತ್ತು ಆತ್ಮ ಪವಿತ್ರ ಆಗ್ತದೆ. ಪವಿತ್ರ ಆದ ನಂತರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ತಿಳಿಸ್ಕೊಡೋದು ಭಾಳ ಸಹಜ. ಜೋ ಕಲ್ಪ ಪಾಲೆ ವಾಲ ಹೋಗ ವಹಿ ಆಕರ್ ಫೂಲ್ ಬನೇಗ. ಯಾರು ಕಲ್ಪದ ಮೊದಲನವ್ರು ಇದ್ದಾರೋ ಅವರೇ ಬಂದಲ್ಲಿ ಹೂ ಆಗ್ತಾರೆ. ಇಸ್ಮೆ ಡರ್ನೆ ಕಿ ಕೊಯ್ ಬಾತ್ ನೈ ಹೇ, ತುಮ್ ತೋ ಅಚ್ಚಿ ಬಾತ್ ಲಿಖ್ತೆ ಹೋ ನಾ. ಇಲ್ಲಿ ಹೆದರ್ಕೊಳ್ಳುವ ಮಾತಿಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಬರೀತೀರಲ್ವ, ಒಳ್ಳೆ ಮಾತನ್ನೇ ಬರೀತೀರಿ ಅಂತಾರೆ ಬಾಬಾ. ವ ಗುರು ಲೋಗ್ ಭೀ ಮಂತ್ರ ದೇತೆ ಹೇ ನಾ. ಬಾಪ್ ಭೀ ಮನ್ ಮನಾಭೋ ಕಾ ಮಂತ್ರ ದೇ, ಫಿರ್ ರಚಯಿತಾ ಅವ್ರ ರಚನಾ ಕಾ ರಾಸ್ ಸಮझाते हैं. ಆ ಗುರುಗಳು ಕೂಡ ಮಂತ್ರ ಕೊಡ್ತಾರೆ ತಾನೆ. ತಂದೆನೂ ಕೂಡ ಮನ್ಮನಾಭವದ ಮಂತ್ರ ಕೊಟ್ಟು ನಂತರ ರಚಯಿತ ರಚನೆಯ ರಹಸ್ಯ ತಿಳಿಸ್ಕೊಡ್ತಾರೆ. ಗೃಹಸ್ಥ ವ್ಯವಹಾರ ಮೇರತೆ ಸಿರ್ ಬಾಪ್ಕೋ ಯಾದ್ ಕರು. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಕೇವಲ ತಂದೆಯನ್ನು ನೆನಪು ಮಾಡಿ ದೂಸರೋಕ್ಕೂ ಭೀ ಪರಿಚಯ ಇದು ಲೈಟ್ ಹೌಸ್ ಭೀ ಬನ್. ಬೇರೆಯವ್ರಿಗೂ ತಂದೆಯ ಪರಿಚಯ ಕೊಡಿ, लाइट हाउस आग. तुम बच्चों को देही अभिमानी बनने की बहुत गुप्त मेहनत करनी है. जैसे बाप जानते मैं आत्माओं को पढ़ा रहा हूँ, ऐसे तुम बच्चे भी आत्माभिमानी बनने की मेहनत करो. ನೀವು ಮಕ್ಕಳಿಗೆ ದೇಹಿ ಅಭಿಮಾನಿ ಆಗುವ ಬಹಳ ಗುಪ್ತ ಪರಿಶ್ರಮ ಪಡಬೇಕು. ಹೇಗೆ ತಂದೆ ತಿಳ್ಕೊಂಡಿದ್ದಾರೆ ನಾನು ಆತ್ಮಗಳಿಗೆ ಓದಿಸ್ತಿದ್ದೀನಿ, ಹಾಗೆ ನೀವು ಮಕ್ಕಳು ಕೂಡ ಆತ್ಮಾಭಿಮಾನಿ ಆಗುವ ಪರಿಶ್ರಮ ಪಡಿ. मुख से शिव शिव भी कहना नहीं है, अपने को आत्मा समझ बाप को याद करना है, क्योंकि सिर पर पापों का बोझ बहुत है. ಬಾಬಾ ಹೇಳ್ತಾರೆ, ಮುಖದಿಂದ ಶಿವ ಶಿವ ಅಂತಲೂ ಕೂಡ ಹೇಳ್ಕೊಡ್ದು.
ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಯಾಕೆಂದರೆ ತಲೆ ಮೇಲೆ ಪಾಪದ ಹೊರೆ ಭಾಳಷ್ಟಿದೆ. ಯಾತ್ಸೆ ಯಾತ್ಸೆ ಹಿ ತುಮ್ ಪಾವನ್ ಬನೆಂಗೆ. ಬಾಬಾ ಹೇಳ್ತಾರೆ, ನೆನಪಿನಿಂದಲೇ ನೀವು ಪಾವನ ಆಗ್ತೀರ. ಕಲ್ಪ ಪಹಲೆ ಜೈಸೆ ಜೈಸೆ ಜಿನ್ಹೋನೆ ವರ್ಷ ಲಿಯಾ ಹೋಗಾ ವಹಿ ಅಪ್ನೆ ಅಪ್ನೆ ಸಮಯ ಪರ್ ಲೇಂಗೆ. ಕಲ್ಪದ ಮೊದಲು ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಆಸ್ತಿ ತೊಗೊಂಡಿದ್ರೋ ಅವರೇ ತಮ್ಮ ಸಮಯಕ್ಕೆ ಅನುಗುಣವಾಗಿ ತಗೊಳ್ತಾರೆ. अदली बदली कुछ हो नहीं सकती. मुख्य बात है ही देही अभिमानी हो बाप को याद करना, तो फिर माया का तप्पड़ नहीं खाएंगे. ಬಾಬಾ ಹೇಳ್ತಾರೆ, ಇಲ್ಲಿ ಅದ್ಲಿ ಬದಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯ ಮಾತು ಅಂದ್ರೇ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡೋದು. ನಂತರ ಮಾಯೆ ಪೆಟ್ಟು ಬೀಳಲಿಕ್ಕೆ ಸಾಧ್ಯ ಇಲ್ಲ. ದೇಹ ಅಭಿಮಾನ में आने से कुछ न कुछ विकर्म होगा, फिर 100 गुना पाप बन जाता है. ದೇಹಾಭಿಮಾನದಲ್ಲಿ ಬರೋದರಿಂದ ಏನಾದರೂ ವಿಕರ್ಮ ಆಗ್ತದೆ, 100 ಪಟ್ಟು ಪಾಪ ಆಗ್ತದೆ. सीढ़ी उतरने में 84 जन्म लगे हैं, अब फिर चढ़ती कला एक ही जन्म में होती है. ಬಾಬಾ ಹೇಳ್ತಾರೆ, ಮೆಟ್ಲು ಇಳಿಲಿಕ್ಕೆ 84 ಜನ್ಮ ಪಡ್ಕೊಂಡ್ರಿ, ಈಗ ಮತ್ತೆ ಮೆಟ್ಲು ಏರಬೇಕಲ್ಲ ಒಂದೇ ಜನ್ಮದಲ್ಲಿ ಅಂತಾರೆ ಬಾಬಾ ಆಯಾ ಹೇ ತೋ ಲಿಫ್ಟ್ ಕಿ ಬಿ ಇನ್ವೆನ್ಷನ್ ನಿಕ್ಲಿ ಹೇ. ಬಾಬಾ ಯಾವಾಗ ಬಂದರೋ ಆ ಲಿಫ್ಟಿನ ಸಂಶೋಧನೆಯೂ ಕೂಡ ಮಾಡಿದರು. ಆಗೆ ತೋ ಕಮರ್ ಕೋ ಹಾತ್ ದೇಕರ್ ಸಿಡಿ ಚಡ್ತೈತೆ. ಬಾಬಾ ಹೇಳ್ತಾರೆ, ಮೊದಲೆಲ್ಲ ಕೈ ಇಟ್ಕೊಂಡು ಕಾಲ ಮೇಲೆ ಕೈ ಇಟ್ಕೊಂಡು ಅಥವಾ ಸೊಂಟದ ಮೇಲೆ ಕೈ ಇಟ್ಕೊಂಡು ಮೆಟ್ಲು ಹತ್ತಿದ್ರು. ಅಭಿ ಸಹಜ ಲಿಫ್ಟ್ ನಿಕ್ಲಿ ಹೇ, ಈಗಂತೂ ಸಹಜವಾಗಿ ಲಿಫ್ಟ್ ಬಂದಿದೆ. ಯಹ ಬಿ ಲಿಫ್ಟ್ ಹೇ ಜೋ ಮುಕ್ತಿ और ಜೀವನ್ ಮುಕ್ತಿ में 1 सेकंड में जाते हैं. ಈಗ ಇದು ಕೂಡ ಲಿಫ್ಟ್ ಆಗಿದೆ. ಮುಕ್ತಿ ಜೀವನ್ ಮುಕ್ತಿಯಲ್ಲಿ 1 ಸೆಕೆಂಡ್ನಲ್ಲಿ ಹೋಗ್ತೀರಾ. ಜೀವನ್ ಬಂದ್ ತಕ್ ಆನೆ में 5000 ವರ್ಷ 84 ಜನ್ಮ ಲಗ್ತೆ हैं. ಬಾಬಾ ಹೇಳ್ತಾರೆ, ಜೀವನ ಬಂಧನದಲ್ಲಿ ಬರೋದರಲ್ಲಿ 5000 ವರ್ಷ 84 ಜನ್ಮ ತಗೊಳ್ತೀರಾ. ಜೀವನ್ ಮುಕ್ತಿ में जाने में 1 जन्म लगता है. ಜೀವನ್ ಮುಕ್ತಿಯಲ್ಲಿ ಹೋಗ್ಲಿಕ್ಕೆ 1 ಜನ್ಮ ಹಿಡಿತದೆ. ಕಿತ್ನಾ ಸಹಜ है, तुम्हारे से भी जो पीछे आएंगे वो भी झट चढ़ जाएंगे. ನಿಮ್ಗಿಂತಲೂ ಮೊದಲು ಯಾರು ಬಂದಿದ್ದಾರಲ್ಲ ಪಟ್ ಅಂತ ಏರ್ಬಿಡ್ತಾರೆ. ಸಮಸ್ತೆ ಕೊಯ್ ಹುಯಿ ಚೀಸ್ ಬಾಪ್ ದೇನೆ ಆಯೆ ಹೇ. ಅವ್ರು ಅಂದ್ಕೊಳ್ತಾರಂತೆ ಕಳ್ಕೊಂಡಿರೋ ವಸ್ತು ತಂದೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ. ಉನ್ಕಿ ಮತ್ ಪರ್ ಜರೂರ್ ಚಲೆಂಗೆ, ಅವ್ರ ಮತದಂತೆ ಅವಶ್ಯವಾಗಿ ನಡೀತೇವೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग, शुक्रिया बाबा, शुक्रिया. धारणा के लिए मुख्य सार, बिगर कोई फिक्र कि अपनी गुप्त राजधानी श्रीमत पर स्थापन करनी है. ಬಾಬಾ ಹೇಳ್ತಾರೆ, ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಗುಪ್ತ ರಾಜಧಾನಿ ಶ್ರೀಮತದಂತೆ ಸ್ಥಾಪನೆ ಮಾಡ್ಕೊಳ್ಬೇಕು. विघ्नों की परवाह नहीं करनी है. बुद्धि में रहे कल्प पाले जिन्होंने मदद की है वह अभी भी अवश्य करेंगे, फिक्र की बात नहीं. ಬುದ್ಧಿಯಲ್ಲಿರಲಿ, ಕಲ್ಪದ ಮೊದಲು ಯಾರು ಸಹಯೋಗ ಕೊಟ್ಟಿದ್ರೋ ಅವರೇ ಈಗಲೂ ಕೂಡ ಅವಶ್ಯವಾಗಿ ಕೊಡ್ತಾರೆ, ಚಿಂತೆಯ ಮಾತಿಲ್ಲ. ಸೆಕೆಂಡ್, ಸದಾ ಖುಷಿ ರಹೆ ಕಿ ಅಭಿ ಹಮಾರಿ ವಾನಪ್ರಸ್ಥ ಅವಸ್ಥಾ ಹೇ. ಬಾಬಾ ಹೇಳ್ತಾರೆ, ಸದಾ ಖುಷಿ ಇರಬೇಕು, ನಮ್ದೀಗ ವಾನಪ್ರಸ್ಥ ಅವಸ್ಥೆಯಾಗಿದೆ. ಅವು ವಾಪಸ್ ಘರ್ ಜಾ ರಹೆ ಹೇ, ಈಗ ವಾಪಸ್ ನಾವು ಮನೆಗೆ ಹೋಗ್ತಿದ್ದೇವೆ. ಆತ್ಮಾಭಿಮಾನಿ ಬನ್ನಕ್ಕೆ ಬಹುತ್ ಗುಪ್ತ ಮೆಹನತ್ ಕರ್ನಿ ಹೇ. ಆತ್ಮಾಭಿಮಾನಿ ಆಗುವ ಭಾಳ ಗುಪ್ತ ಪರಿಶ್ರಮ ಪಡಬೇಕು. ಕೊಯ್ ಬಿ ವಿಕರ್ಮ ನೈ ಕರ್ನಾ ಹೇ, ಯಾವುದೇ ಕೂಡ ವಿಕರ್ಮ ಮಾಡಬಾರ್ದು. ವರದಾನ್, ಕಿಸಿ ಬಿ ವಿಕರಾಲ್ ಸಮಸ್ಯಾ ಕೋ ಶೀತಲ್ ಬನಾನೆ ವಾಲೆ ಸಂಪೂರ್ಣ ನಿಶ್ಚಯ ಬುದ್ಧಿ ಭವ. ವರದಾನ ಆಗಿದೆ, ಯಾವುದೇ ಕೂಡ ವಿಕರಾಳ ಸಮಸ್ಯೆಯನ್ನು ಶೀತಲ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿರಿ. ಜೈಸೆ ಬಾಪ್ ಮೇ ನಿಶ್ಚಯ ಹೇ ವೈಸೆ ಸ್ವಯಂ ಮೇ ಅವರ ಡ್ರಾಮಾ ಮೇ ಬಿ ಸಂಪೂರ್ಣ ನಿಶ್ಚಯ ಹೋ. ಹೇಗೆ ತಂದೆಯಲ್ಲಿ ನಿಶ್ಚಯ ಇದೆ ಹಾಗೆ ಸ್ವಯಂನಲ್ಲಿ ಮತ್ತು ನಾಟಕದಲ್ಲಿಯೂ ಕೂಡ ಸಂಪೂರ್ಣ ನಿಶ್ಚಯ ಇರಬೇಕು. ಸ್ವಯಂ ಮೇ ಯದಿ ಕಮ್ಜೋರಿ ಕಾ ಸಂಕಲ್ಪ ಉತ್ಪನ್ನ ಹೋತಾ ಹೇ ತೋ ಕಮ್ಜೋರಿ ಕೆ ಸಂಸ್ಕಾರ ಬನ್ ಜಾತೆ ಹೇ. ಸ್ವಯಂನಲ್ಲಿ ಏನಾದ್ರೂ ದುರ್ಬಲತೆಯ ಸಂಸ್ಕಾರ ಉತ್ಪನ್ನ ಆದರೆ ದುರ್ಬಲ ಸಂಸ್ಕಾರದವರಾಗಿಬಿಡ್ತಾರೆ. इसलिए व्यर्थ संकल्प रूपी कमज़ोरी के जर्म्स अपने अंदर प्रवेश होने नहीं देना. ಅದಕ್ಕೋಸ್ಕರ ವ್ಯರ್ಥ ಸಂಕಲ್ಪ ರೂಪಿ ದುರ್ಬಲತೆಗಳ ಕೀಟಾಣುಗಳು ನಮ್ಮ ಒಳಗಡೆ ಪ್ರವೇಶ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. साथ साथ जो भी ड्रामा की सीन देखते हो हलचल की सीन में भी कल्याण का अनुभव हो. ಜೊತೆ ಜೊತೆಗೆ ಏನೆಲ್ಲ ನಾಟಕದ ದೃಶ್ಯವನ್ನು ನೋಡ್ತೀರಾ, ಹಲ್ಚಲಿನ ದೃಶ್ಯದಲ್ಲಿಯೂ ಕೂಡ ಕಲ್ಯಾಣದ ಅನುಭವ ಆಗಬೇಕು. वातावरण हिलाने वाला हो, समस्या विकराल हो,
लेकिन सदा निश्चय बुद्धि विजयी बनो तो विकराल समस्या भी शीतल हो जाए. ವಾತಾವರಣ ನಮ್ಮನ್ನು ಅಲುಗಾಡಿಸುವಂಥದ್ದೇ ಇರ್ಬೋದು, ಸಮಸ್ಯೆ ವಿಕರಾಳ ಇರ್ಬೋದು, ಆದರೆ ಸದಾ ನಿಶ್ಚಯ ಬುದ್ಧಿ ವಿಜಯಿಯಾಗ್ರಿ, ಆಗ ವಿಕರಾಳ ಸಮಸ್ಯೆಯು ಕೂಡ ಶೀತಲ ಆಗ್ತದೆ. ಸ್ಲೋಗನ್ ಜಿಸ್ಕಾ ಬಾಪ್ और ಸೇವಾ से प्यार है उसे परिवार का प्यार स्वतः मिलता है. ಯಾರಿಗೆ ತಂದೆ ಮತ್ತು ಸೇವೆಯ ಜೊತೆಗೆ ಪ್ರೀತಿ ಇದೆ ಅವರಿಗೆ ಪರಿವಾರದ ಪ್ರೀತಿ ಸ್ವತಃವಾಗಿ ಸಿಗ್ತದೆ. ಅವ್ಯಕ್ತ ಇಶಾರೆ ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ को अपनाओ. ಸತ್ಯತೆ ಮತ್ತು ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. जैसे परमात्मा एक है यह सभी भिन्न भिन्न धर्म वालों की मान्यता है. ಹೇಗೆ ಪರಮಾತ್ಮ ಒಬ್ಬನೇ, ಇದು ಎಲ್ಲ ಭಿನ್ನ ಭಿನ್ನ ಧರ್ಮದವರಿದ್ರೂ ಕೂಡ ಎಲ್ಲರದ್ದು ಮಾನ್ಯತೆ ಇದೆ ಪರಮಾತ್ಮ ಒಬ್ಬನೇ ಅಂತ. ಐಸೆ ಯಥಾರ್ಥ ಸತ್ಯ ಜ್ಞಾನ ಏಕ್ ಹಿ ಬಾಪ್ ಕಾ ಹೈ ಅಥವಾ ಏಕ್ ಹಿ ರಾಸ್ತಾ ಹೈ. ಈ ರೀತಿಯ ಯಥಾರ್ಥ ಸತ್ಯಜ್ಞಾನ ಒಬ್ಬ ತಂದೆಯದೇ ಆಗಿದೆ ಅಥವಾ ಒಂದೇ ದಾರಿಯಾಗಿದೆ. ये आवाज़ जब बुलंद हो तब आत्माओं का अनेक तिनकों के सहारे तरफ भटकना बंद हो. ಯಾವಾಗ ಈ ಆವಾಜ್ ಎಲ್ಲ ಕಡೆ ಹರಡ್ತದೆ ಆಗ ಆತ್ಮಗಳ ಅನೇಕ ಬೇರೆ ಬೇರೆ ಕಡೆ ಏನು ಹೋಗ್ತಾರೆ ಅಲ್ಲಿ ಇಲ್ಲಿ ಅಲ್ದಾಡ್ತಾರಲ್ಲ ಅದೆಲ್ಲ ಬಂದಾಗ್ಬಿಡ್ತದೆ. ಅಭಿ ಯಹಿ ಸಮಸ್ತೆ ಹೈ ಕಿ ಯಹ ಭಿ ಏಕ್ ರಾಸ್ತಾ ಹೈ. ಈಗ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಇದೇ ಒಂದು ದಾರಿ ಅಂತ, ಅಚ್ಚಾ ರಾಸ್ತಾ ಹೈ, ಲೇಕಿನ್ ಆಖಿರ್ ಭಿ ಏಕ್ ಬಾಪ್ ಕಾ ಏಕ್ ಹಿ ಪರಿಚಯ ಏಕ್ ಹಿ ರಾಸ್ತಾ ಹೈ. ಒಳ್ಳೆ ದಾರಿ ಇದೆ, ಆದರೆ ಕೊನೆಗೊಂದಿನ ಒಬ್ಬ ತಂದೆಯ ಪರಿಚಯ ಒಂದೇ ದಾರಿ ಅನ್ನೋದು ಅರ್ಥ ಆಗ್ತದೆ. ಯ ಸತ್ಯತಾ ಕೆ ಪರಿಚಯ ಕಿ ವ ಸತ್ಯ ಜ್ಞಾನ ಕೆ ಶಕ್ತಿ ಕಿ ಲಹರ್ ಫೈಲಾವ್ ತಬ್ ಪ್ರತ್ಯಕ್ಷತಾ ಕೆ ಝಂಡೆ ಕೆ ನೀಚೆ ಸರ್ವ ಆತ್ಮಾಯೇ ಸಹಾರ ಲೇ ಸಕೆಂಗೆ. ಬಾಬಾ ಹೇಳ್ತಾರೆ ಸತ್ಯತೆಯ ಪರಿಚಯ ಅಥವಾ ಸತ್ಯ ಜ್ಞಾನದ ಶಕ್ತಿಯ ಅಲೆ ಹರಡಿಸ್ರಿ, ಆಗ ಪ್ರತ್ಯಕ್ಷತೆಯ ಬಾವುಟದ ಕೆಳಗಡೆ ಸರ್ವ ಆತ್ಮಗಳು ಆಶ್ರಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.